ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು ಇವತ್ತು ಮಟನ್ ಅಲ್ಲಿ ಮತ್ತೊಂದು ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಈ ರೆಸಿಪಿ ತಿಂದವರೆಲ್ಲ ನನ್ನ ಕೇಳ್ತಾ ಇರ್ತಾರೆ, ಯಾವ ರೀತಿ ಮಾಡ್ತೀಯಾ ಅಂತ. ಸೊ ಹಾಗಾಗಿ ನಾನು ಈ ರೆಸಿಪಿ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಕೆಜಿ ಮಟನ್ ತಗೊಂಡಿದ್ದೀನಿ. ಮತ್ತೆ 3 ಆಲೂಗೆಡ್ಡೆ ಏನಿದೆ ಸುಲಿದ್ಬಿಟ್ಟು ನಾನು ಸಿಪ್ಪೆಯನ್ನ ಸುಲ್ಕೊಂಡಿದ್ದೀನಿ. 3 ಆಲೂಗೆಡ್ಡೆ ತಗೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಹಾಕೊಂಡು ನಾನು ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ನೋಡ್ಕೊಳ್ಳಿ. ಇಲ್ಲಿ ಮಸಾಲೆಗಳನ್ನ ರೆಡಿ ಮಾಡ್ಕೊಂತಾ ಇದ್ದೀನಿ. ಅದಕ್ಕೆ ಏನೇನ್ ತಗೋತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಶುಂಠಿ ತಗೊಂಡಿದ್ದೀನಿ, ಮತ್ತೆ ಜೊತೆಗೆ ಬೆಳ್ಳುಳ್ಳಿ ತಗೊಂತಾ ಇದ್ದೀನಿ. ಅದ್ರ ಜೊತೆ ಈರುಳ್ಳಿ ಹಾಕೊಂತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಮುಂದೆ ಇರ್ಲಿ, ಶುಂಠಿಗಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಇರ್ಬೇಕು. ಕೊತ್ತಂಬರಿ ಕೂಡ ಹಾಕೊಂತಾ ಇದ್ದೀನಿ. ಈಗ ಚಕ್ಕೆ, ಲವಂಗ, ಮೆಣಸು ಕೂಡ ಹಾಕೊಂತಾ ಇದ್ದೀನಿ. ಮೆಣಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಸೊ ಇದೆಲ್ಲ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನನಗೆ ತೋರಿಸ್ತೀನಿ. ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಎಲ್ಲ ಸೇರಿಸಿ ಒಂದು ಫೈನ್ ಪೇಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನಾನು ಒಲೆ ಮೇಲೆ ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ನೋಡಿ ಆದ್ಮೇಲೆ ಎಣ್ಣೆ ತಗೊಳ್ಳಿ. ಎಣ್ಣೆ ಬಿಸಿಯಾಗಿದೆ. ನಾನು ಒಂದು 4 ಲವಂಗ ಮತ್ತೆ ಒಂದು ಚಕ್ಕೆ ತಗೊಂಡಿದ್ದೀನಿ. ಅದ್ರ ಜೊತೆ ಉತ್ತರಿಸಿರುವಂತಹ ಈರುಳ್ಳಿ ಕೂಡ ಹಾಕೊಂತಾ ಇದ್ದೀನಿ ಒಗ್ಗರಣೆಗೆ. ಸೊ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆಗಲಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಒಗ್ಗರಣೆ ಆಗಿದೆ. ಈಗ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಇದನ್ನ ಸೇರಿಸ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಜಾಸ್ತಿ ತೊಳೆದು ನೀರು ಹಾಕ್ಬೇಕಾಗಿಲ್ಲ. ನೀಟಾಗಿ ಮಸಾಲೆ ಮಾತ್ರ ಫ್ರೈ ಮಾಡ್ಕೊಳ್ಳೋಣ. ನಾವು ಜಾರಿಗೆ ನೀರ್ ಹಾಕ್ಬಾರ್ದು. ಮಸಾಲೆ ಮಾತ್ರ ನೀಟಾಗಿ ತಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಅಚ್ಚ ಧನ್ಯದ ಪುಡಿ 2 ಸ್ಪೂನು, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟು ತಗೊಂಡಿದ್ದೀನಿ. ಖಾರದ ಪುಡಿ ನಿಮ್ಮ ಟೇಸ್ಟ್ ಅಂತ ಇರ್ಲಿ, ನೋಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತ ಮಟನ್ ಏನಿದೆ ಅದನ್ನ ಸೇರಿಸ್ಕೊಳ್ಳೋಣ. ಮಟನ್ ತೊಳೆಯುವಾಗ ನೀವು ಈರುಳ್ಳಿಯನ್ನ ಮಿಕ್ಸ್ ಮಾಡಿ ಮಟನ್ ಅನ್ನ ತೊಳ್ಕೊಳ್ಳಿ. ಸ್ಮೆಲ್ಲು ಏನಿರುತ್ತೆ ಅದು ಇರಲ್ಲ, ಅಂದ್ರೆ ಹೊಲಸು ಕಡಿಮೆ ಆಗುತ್ತೆ. ಇದೆಲ್ಲ ಸ್ವಲ್ಪ ಮಸಾಲೆಯಲ್ಲೇ ಫ್ರೈ ಆಗಲಿ. ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ನಾವು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯಲ್ಲಿ. ಯಾವುದೇ ಕಾರಣಕ್ಕೂ ನೀರನ್ನ ಸೋಕಿಸ್ಬೇಡಿ, ಮಸಾಲೆಯಲ್ಲೇ ಫ್ರೈ ಆಗ್ಲಿ. ಮಟನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಅಂದ್ರೆ ನಾವು ಒಂದು 6 ವಿಷಲ್ ತಗೋಬೇಕು ಅಷ್ಟು. ಈಗ ಇದು ಒಂದು 6 ವಿಷಲ್ ಬರ್ಲಿ. ವಿಷಲ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ವಿಷಲ್ ಬರ್ಲಿ, ನೆಕ್ಸ್ಟ್ ನೋಡೋಣ ಬನ್ನಿ. ಮಟನ್ ವಿಷಲ್ ಕೂಗೋವಷ್ಟರಲ್ಲಿ ನಾವು ಬೇರೆ ಮಸಾಲೆಯನ್ನ ತಯಾರು ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿ ತೆಂಗಿನ ತುರಿಯನ್ನ ತಗೊಂಡಿದ್ದೀನಿ. ಜಾಸ್ತಿ ತಗೋಬೇಡಿ, ಕಡಿಮೆನೆ ಇರ್ಲಿ.
ಅದ್ರ ಜೊತೆಗೆ ಇಲ್ಲಿ ನಾನು 3 ಟಮಾಟೆ ಹಣ್ಣು ತಗೊಂಡಿದ್ದೀನಿ. ಟಮಾಟೆ ಹಣ್ಣು ಚೆನ್ನಾಗಿ ಹಣ್ಣಾಗಿರ್ಬೇಕು. ಇದೆಲ್ಲ ನಾನು ಪೇಸ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ನೀಟಾಗಿ. ಆಲೂಗೆಡ್ಡೆ ಕೂಡ ನಾನು ಈ ಸೈಜಿಗೆ ಉತ್ತರಿಸ್ಕೊಂಡಿದ್ದೀನಿ. ಈಗ ಮಟನ್ 6 ವಿಷಲ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಮಟನ್ 6 ವಿಷಲ್ ಆಗಿದೆ. ಇದನ್ನ ನಾವು ತಕ್ಕೊಳ್ಳೋಣ. ಎಷ್ಟು ನೀಟಾಗಿ ಬೆಂದಿದೆ. ಈಗ ಬೇಯ್ತಾ ಇರುವಂತಹ ಮಟನ್ಗೆ ನಾವು ಆಲೂಗೆಡ್ಡೆ ಏನಿದೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಮಸಾಲೆಯಲ್ಲಿ ಆಲೂಗೆಡ್ಡೆ ಮಿಕ್ಸ್ ಆಗಲಿ. ಒಂದ್ 5 ನಿಮಿಷ, ಜಾಸ್ತಿ ಬೇಡ, ಒಂದ್ 5 ನಿಮಿಷ ಮಸಾಲೆಯಲ್ಲಿ ಆಲೂಗೆಡ್ಡೆ ಕೂಡ ಮಿಕ್ಸ್ ಆಗ್ಬೇಕು. ಒಂದ್ 5 ನಿಮಿಷ ಆದ್ಮೇಲೆ ರುಬ್ಬಿರುವಂತ ಕಾಯಿ ಮತ್ತೆ ಟೊಮೆಟೊ ಏನಿದೆ ಇದು ಕೂಡ ಸೇರಿಸ್ಕೊಳ್ಳೋಣ. ಜಾರ್ ಕೂಡ ತೊಳೆದು ಇದಕ್ಕೆ ಹಾಕೊಳ್ಳೋಣ. ಈಗ ಒಂದು ಲಿಮಿಟ್ ಆಗಿ ನೀರನ್ನ ಸೇರಿಸ್ಕೊಳ್ಳೋಣ. ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ. ಜಾಸ್ತಿ ನೀರು, ಜಾಸ್ತಿ ಗಟ್ಟಿನೂ ಬೇಡ, ನೀರು ಬೇಡ, ಅಷ್ಟು ಮಟ್ಟಿಗೆ ಇರಲಿ. ಇದೆಲ್ಲ ಸೇರಿಸಿ ನಾನು ಉಪ್ಪು ಖಾರ ನೋಡಿ 3 ವಿಷಲ್ಗೆ ಕೂಗಿಸ್ಕೊಂತೀನಿ. ಫಸ್ಟ್ ಮಟನ್ ನಾನು 6 ವಿಷಲ್ಗೆ ಕೂಗಿಸಿದ್ದೆ. ಈಗ ಕಾಯಿ ಮಸಾಲೆ ಮತ್ತೆ ಆಲೂಗೆಡ್ಡೆ ಹಾಕಿ 3 ವಿಷಲ್ಗೆ ಕೂಗಿಸ್ಕೊಂತೀನಿ. ಇದು ನೆಕ್ಸ್ಟ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 3 ವಿಷಲ್ಗೆ ಆಲೂಗೆಡ್ಡೆ ಮತ್ತೆ ಮಸಾಲೆ ಎಲ್ಲ ಹಾಕಿ ಕುರ್ಮಾ ರೆಡಿ ಇದೆ. ಮಟನ್ ಆಲೂಗೆಡ್ಡೆ ಸೇರಿಸಿ ಕುರ್ಮಾವನ್ನ ನಾನು ಮಾಡಿರೋದು. ನೀವು ಬೇಕಾದ್ರೆ ಆಲೂಗೆಡ್ಡೆನ ಸೇರಿಸ್ಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ಕುರ್ಮಾ ಮಾಡಿ ನೋಡಿ. ಸೊ ಈ ರೀತಿ ಬಂದಿದೆ. ಈ ರೆಸಿಪಿ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.